ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಫಲಿತಾಂಶ ಕೂಡ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂಥದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ PUC ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ KLS ಗೂಗ್ಟೆಯ ಏನು ದ್ವಿತೀಯ PUC ಕಾಲೇಜಿನ ಆವರಣದಲ್ಲಿ ಇರುವಂಥದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿರುವಂಥದ್ದು. ನನ್ನ ಜೊತೆಗೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ, ಅಂದರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೇರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ಶ್ರೇಯ 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 ಕೊಡ್ತಾ ಇದೆ. ತಂದೆ ಮತ್ತು ತಾಯಿ, ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? SSLC ಆಗಿದ್ದ पुढे हां after SSLC exams it was a very tough decision for my parents to let me choose commerce because my maths and science was also very good. So but I really appreciate and I really thank them for letting me choose the stream which I wanted to. So it was the first step which they took that day, and so I would like to thank my parents and my teachers, my principal ma'am college. My parents supported me in all the ways it was possible, and principal ma'am also provided all the facilities. She conducted various workshops. She called the resource persons from all over Karnataka, means the resource persons who helped us like how to score 100 out of 100 and like what are the minute mistakes which we could create and lose our marks. She also the college also conducted 2 preparatory exams which were very helpful to me. And the teachers, thank you to the teachers. It is all possible because of them, because they were the ones who taught me and made my foundation strong in commerce subjects. So I would like to thank everyone here present, and thank you to my family members as well. ತಂದೆ ಮತ್ತು ತಾಯಿ ಏನು ವರ್ಕ್ ಮಾಡ್ತಾರೆ, ಕೆಲಸ ಏನು ಮಾಡ್ತಾರೆ? My father is a motor winder and my mother is a housewife. ನೆಕ್ಸ್ಟ್ ಗೋಲ್ ಏನಿದೆ? I aspire to be a chartered accountant. ನಮ್ಮ ಜೊತೆಗೆ ಇಲ್ಲಿ ಸ್ವತಃ ಅವ್ರ ತಾಯಿ ಕೂಡ ವಿದ್ಯಾರ್ಥಿನಿ ತಾಯಿ ಕೂಡ ಇರುವಂಥದ್ದು. ಜೊತೆಗೆ ಪ್ರಿನ್ಸಿಪಾಲ್ ಮೇಡಮ್ ಇದ್ದಾರೆ. ಎಲ್ಲರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಮಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ, ಜೊತೆಗೆ ಯಾವ ರೀತಿ ಮನೇಲಿ ಓದ್ತಾ ಇದ್ರು? ಆಕೆ ದಿವಸ ರಾತ್ರ ಒಂದು ಮಾಡ್ತಿದ್ಳ ಸರ್. ಮತ್ತು ನಾವು ಯಾವಾಗ ಆಕಿಗೆ ಪ್ರೆಷರ್ ಮಾಡಿಲ್ರಿ ಸರ್. ಸ್ಟಡಿ ಆಕಿದು ಸ್ಟಡಿ ಮಾಡೋದು ನೋಡಿ ನಮಗೆ ಸ್ಟಡಿ ಬಸ್ ಈಗ ಬಂದ್ ಮಾಡಂತ ಹೇಳೋದ ಪರಿಸ್ಥಿತಿ ಬಂದಿತ್ತು ರೀ ಸರ್. ಆಕೆ ಎಷ್ಟು ಸ್ಟಡಿ ಮಾಡ್ತಿದ್ರು. ಈಗ ಸಾಕು ಮಾಡಪ್ಪಿ ಅಂತ ಮಾಡೋದ ಪರಿಸ್ಥಿತಿ ಬಂತು ರೀ ಸರ್ ನಮಗೆ. ಅಷ್ಟು ದಿವಸ ರಾತ್ರ ಮಾಡ್ತಿದ್ರು ಆಕೆ. ರಾತ್ರಿ ಪೂರ್ತಿ ಆಗಿಲ್ಲ ಅಂದ್ರೆ ಆಕೆ ಮುಂಜಾನೆ 4 ತನಕ 5 ಆಗಲಿ ಆಕೆ ಅದು ಸ್ಟಡಿ ಕಂಪ್ಲೀಟ್ ಮಾಡಿ ಮಾಡ್ಕೋತಾಳ್ರಿ ಸರ್. ತಾವೇನು ವರ್ಕ್ ಮಾಡ್ತೀರಿ? ಯಜಮಾನ್ರು ಏನು ವರ್ಕ್ ಮಾಡ್ತಾರೆ? ನಮ್ಮ ಯಜಮಾನ್ದ ವರ್ಕ್ಶಾಪ್ ಐತ್ರಿ ಸರ್, ಮೋಟ್ರ್ ವೈಂಡಿಂಗ್ದು. ನಾವು ಮನೆಗೆ ಇರ್ತೀವಿ ರೀ ಸರ್. ನಮ್ಮ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ. ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರು ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲ ವಿಷಯಗಳಲ್ಲಿ 100 out of 100, ಇಂಗ್ಲೀಷ್ನಲ್ಲಿ 97. ಅವಳು ರಿವ್ಯಾಲ್ಯೂಷನ್ಗೆ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಷ್ಟೇ ಕಡಿಮೆ ಇದೆ. 3 ಮಾರ್ಕ್ಸ್ ಮಾತ್ರ 97 ಬಂದಿದೆ. ಅದನ್ನು ಹಾಕ್ತಾಳೆ ಅವಳು. ನೋಡೋಣ, ಹೋಪ್ ಮಾಡ್ತೀವಿ ಇನ್ನೂ ಒಂದು ಹೆಚ್ಚಿನ ರ್ಯಾಂಕ್ ಬರಬೇಕಂತ. ಮತ್ತು ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ಮಂಡಳಿಯ ಸಹಕಾರ,
ನಮ್ಮ ಕಾಲೇಜಿನ ಚೇರ್ಮನ್ರಾದಂಥ ಶ್ರೀ ವಿ ಎಂ ದೇಶಪಾಂಡೆ ಸರ್ ಹಾಗೂ ನಮ್ಮ ಉಪನಿರ್ದೇಶಕರಾದಂಥ ಶ್ರೀ ಎಂ ಎಂ ಕಾಂಬ್ಳೆ ಸರ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದ ಸಹಕಾರ ಇದೆಲ್ಲ ಮತ್ತು ಅವಳ ಪರಿಶ್ರಮದ ಅವಳ ಅಭ್ಯಾಸ ಇವೆಲ್ಲ ಸೇರಿ ನಮಗಿದೊಂದು ಇವತ್ತಿನ ಹೆಮ್ಮೆ ವಿಷಯ. ಎಷ್ಟು ಸಂತೋಷ ಆಗ್ತದೆ ಅಂದರೆ ನನಗೆ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇದು ಫಸ್ಟ್ ಟೈಮ್ ನಮಗೆ 3rd ರ್ಯಾಂಕ್ ತಂದು ಕೊಟ್ಟಿದೆ. ಅಂದರೆ 10th ರ್ಯಾಂಕ್ ಒಳಗೆ ಲಾಸ್ಟ್ ಟೈಮು ಬಂದಿತ್ತು 3 ರ್ಯಾಂಕು, ಬಟ್ ಈ ಸಲ ಫಸ್ಟ್ 3 ಒಳಗೆ ಬರಬೇಕಂತ ಇಚ್ಛೆ ಇತ್ತು. ಆ ಇಚ್ಛೆನ ಅವಳು ಈಡೇರಿಸಿದ್ದಾಳೆ. ಅವರ ಪಾಲಕರಿಗೂ ಅಭಿನಂದನೆಗಳು ಮತ್ತು ನಮ್ಮ ಶಿಕ್ಷಕೇತರ ವೃಂದಕ್ಕೂ ಅಭಿನಂದನೆಗಳು. ನಮ್ಮ ಉಪನಿರ್ದೇಶಕರಾದ ಶ್ರೀ ಎಂ ಎಂ ಕಾಂಬ್ಳೆ ಸರ್ ಅವ್ರಿಗೂ ಅಭಿನಂದನೆಗಳು. ತಮಗೆಲ್ಲರಿಗೂ ಅಭಿನಂದನೆಗಳು. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂಥದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಬಂದಿರುವಂಥದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಫಲಿತಾಂಶ ಕೂಡ ಪ್ರಕಟ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂಥದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ PUC ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ KLS ಗೂಗ್ಟೆಯ ಏನು ದ್ವಿತೀಯ PUC ಕಾಲೇಜಿನ ಆವರಣದಲ್ಲಿ ಇರುವಂಥದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿರುವಂಥದ್ದು. ನನ್ನ ಜೊತೆಗೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ, ಅಂದರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೇರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ಶ್ರೇಯ ಕೊಡ್ತಾ ಇದೆ. ತಂದೆ ಮತ್ತು ತಾಯಿ, ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? SSLC ಆಗಿದ್ದ पुढे हां after SSLC exams it was a very tough decision for my parents to let me choose commerce because my maths and science was also very good. So but I really appreciate and I really thank them for letting me choose the stream which I wanted to. So it was the first step which they took that day, and so I would like to thank my parents and my teachers, my principal ma'am college. My parents supported me in all the ways it was possible, and principal ma'am also provided all the facilities. She conducted various workshops. She called the resource persons from all over Karnataka. Means the resource persons who helped us like how to score 100 out of 100 and like what are the minute mistakes which we could create and lose our marks. She also the college also conducted 2 preparatory exams which were very helpful to me. And the teachers, thank you to the teachers. It is all possible because of them, because they were the ones who taught me and made my foundation strong in commerce subjects. So I would like to thank everyone here present, and thank you to my family members as well. ತಂದೆ ಮತ್ತು ತಾಯಿ ಏನು ವರ್ಕ್ ಮಾಡ್ತಾರೆ, ಕೆಲಸ ಏನು ಮಾಡ್ತಾರೆ? My father is a motor winder and my mother is a housewife. ನೆಕ್ಸ್ಟ್ ಗೋಲ್ ಏನಿದೆ? I aspire to be a chartered accountant. ನಮ್ಮ ಜೊತೆಗೆ ಇಲ್ಲಿ ಸ್ವತಃ ಅವ್ರ ತಾಯಿ ಕೂಡ ವಿದ್ಯಾರ್ಥಿನಿ ತಾಯಿ ಕೂಡ ಇರುವಂಥದ್ದು. ಜೊತೆಗೆ ಪ್ರಿನ್ಸಿಪಾಲ್ ಮೇಡಮ್ ಇದ್ದಾರೆ. ಎಲ್ಲರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಮಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ, ಜೊತೆಗೆ ಯಾವ ರೀತಿ ಮನೇಲಿ ಓದ್ತಾ ಇದ್ರು? ಆಕೆ ದಿವಸ ರಾತ್ರ ಒಂದು ಮಾಡ್ತಿದ್ಳ ಸರ್. ಮತ್ತು ನಾವು ಯಾವಾಗ ಆಕಿಗೆ ಪ್ರೆಷರ್ ಮಾಡಿಲ್ರಿ ಸರ್. ಸ್ಟಡಿ ಆಕಿದು ಸ್ಟಡಿ ಮಾಡೋದು ನೋಡಿ ನಮಗೆ ಸ್ಟಡಿ ಬಸ್ ಈಗ ಬಂದ್ ಮಾಡಂತ ಹೇಳೋದ ಪರಿಸ್ಥಿತಿ ಬಂದಿತ್ತು ಸರ್. ಆಕಿ ಎಷ್ಟು ಸ್ಟಡಿ ಮಾಡ್ತಿದ್ರು. ಈಗ ಸಾಕು ಮಾಡಪ್ಪಿ ಅಂತ ಮಾಡೋದ ಪರಿಸ್ಥಿತಿ ಬಂತ್ರಿ ಸರ್ ನಮಗೆ. ಅಷ್ಟು ದಿವಸ ರಾತ್ರ ಮಾಡ್ತಿದ್ರು. ಆಕೆ ರಾತ್ರಿ ಪೂರ್ತಿ ಆಗಿಲ್ಲ ಅಂದ್ರೆ ಆಕೆ ಮುಂಜಾನೆ 4 ತನಕ 5 ಆಗಲಿ ಆಕೆ ಅದು ಸ್ಟಡಿ ಕಂಪ್ಲೀಟ್ ಮಾಡಿ ಮಾಡ್ಕೋತಾಳ್ರಿ ಸರ್. ತಾವೇನು ವರ್ಕ್ ಮಾಡ್ತೀರಿ? ಯಜಮಾನ್ರೇನು ವರ್ಕ್ ಮಾಡ್ತಾರೆ? ನಮ್ಮ ಯಜಮಾನ್ದ ವರ್ಕ್ಶಾಪ್ ಐತ್ರಿ ಸರ್, ಮೋಟ್ರ್ ವೈಂಡಿಂಗ್ದು. ನಾವು ಮನೆಗೆ ಇರ್ತೀವಿ ರೀ ಸರ್.
ನಮ್ಮ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ, ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ, ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರು ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲ ವಿಷಯಗಳಲ್ಲಿ 100/100, ಇಂಗ್ಲೀಷ್ನಲ್ಲಿ 97. ಅವಳು ರಿವ್ಯಾಲ್ಯೂಷನ್ಗೆ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಅಷ್ಟೇ ಕಡಿಮೆ ಇದೆ. 3 ಮಾರ್ಕ್ಸ್ ಮಾತ್ರ 97 ಬಂದಿದೆ. ಅದನ್ನು ಹಾಕ್ತಾಳೆ ಅವಳು. ನೋಡೋಣ, ಹೋಪ್ ಮಾಡ್ತೀವಿ ಇನ್ನೂ ಒಂದು ಹೆಚ್ಚಿನ ರ್ಯಾಂಕ್ ಬರಬೇಕಂತ. ಮತ್ತು ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ಮಂಡಳಿಯ ಸಹಕಾರ, ನಮ್ಮ ಕಾಲೇಜಿನ ಚೇರ್ಮನ್ರಾದಂಥ ಶ್ರೀ VM ದೇಶಪಾಂಡೆ ಸರ್ ಹಾಗೂ ನಮ್ಮ ಉಪನಿರ್ದೇಶಕರಾದಂಥ ಶ್ರೀ MM ಕಾಂಬ್ಳೆ ಸರ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದ ಸಹಕಾರ ಇದೆಲ್ಲ ಮತ್ತು ಅವಳ ಪರಿಶ್ರಮದ ಅವಳ ಅಭ್ಯಾಸ ಇವೆಲ್ಲ ಸೇರಿ ನಮಗಿದೊಂದು ಇವತ್ತೊಂದು ಹೆಮ್ಮೆ ವಿಷಯ. ಎಷ್ಟು ಸಂತೋಷ ಆಗ್ತದೆ ಅಂದರೆ ನನಗೆ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇದು ಫಸ್ಟ್ ಟೈಮ್ ನಮಗೆ 3rd ರ್ಯಾಂಕ್ ತಂದು ಕೊಟ್ಟಿದೆ. ಅಂದರೆ 10th ರ್ಯಾಂಕ್ ಒಳಗೆ ಲಾಸ್ಟ್ ಟೈಮು ಬಂದಿತ್ತು 3 ರ್ಯಾಂಕು, ಬಟ್ ಈ ಸಲ ಫಸ್ಟ್ 3 ಒಳಗೆ ಬರಬೇಕಂತ ಇಚ್ಛೆ ಇತ್ತು. ಆ ಇಚ್ಛೆನ ಅವಳು ಈಡೇರಿಸಿದ್ದಾಳೆ. ಅವರ ಪಾಲಕರಿಗೂ ಅಭಿನಂದನೆಗಳು ಮತ್ತು ನಮ್ಮ ಶಿಕ್ಷಕೇತರ ವೃಂದಕ್ಕೂ ಅಭಿನಂದನೆಗಳು. ನಮ್ಮ ಉಪನಿರ್ದೇಶಕರಾದ ಶ್ರೀ MM ಕಾಂಬ್ಳೆ ಸರ್ ಅವ್ರಿಗೂ ಅಭಿನಂದನೆಗಳು. ತಮಗೆಲ್ಲರಿಗೂ ಅಭಿನಂದನೆಗಳು. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂಥದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು. ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಬಂದಿರುವಂಥದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.